ಎಲ್ರಿಗೂ ನಮಸ್ಕಾರ. ಫ್ರಾಕ್ಟಸ್ನ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ನೆನ್ನೆ ನಾನೊಂದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನೆನ್ನೆ ಡೈಲಿ ಅನಾಲಿಸಿಸ್ ಮಾಡೋಕ್ಕಾಗಿರಲಿಲ್ಲ. ಇವತ್ತಿನ ಮಾರ್ಕೆಟ್ನ ಪ್ರಿಡಿಕ್ಟ್ ನೆನ್ನೆ ವಿಡಿಯೋ ಮಾಡದೇ ಇರೋದ್ರಿಂದ ಮಾಡಿರಲಿಲ್ಲ. ಸೊ ಅದ್ರ ಬಗ್ಗೆ ಒಂಚೂರು ಮಾತಾಡ್ಬಿಟ್ಟು, ಸೊ ಇವತ್ತಿನ ಮಾರ್ಕೆಟ್ ಅಂದರೆ ಇವತ್ತಿನ ಟ್ರೇಡ್ ಹೆಂಗಿತ್ತು, ಇವತ್ತಿನ ಟ್ರೇಡಿಂಗ್ ಪ್ಲಾನ್ ಹೆಂಗಿತ್ತು ಅದ್ರ ಬಗ್ಗೆ ಮಾತಾಡ್ತೀನಿ. ಇವತ್ತು ಚೆನ್ನಾಗಿರೋದು ಒಂದೇ ಒಂದು ಟ್ರೇಡ್ ಸಿಕ್ತು, ತುಂಬ ಚೆನ್ನಾಗಿರೋ ಟ್ರೇಡು. ಅದನ್ನ ಬಿಟ್ರೆ ಬೇರೆ ಏನು ಮಾಡೋಕ್ಕಾಗಿಲ್ಲ. ಇವತ್ತು ಮಾರ್ಕೆಟ್ ತಿಕ್ಕ ಸೈಡ್ ವೇಸ್ ಒಂದು ರೇಂಜಲ್ಲಿ ಕೂತ್ಬಿಟ್ಟಿತ್ತು. ರೇಂಜ್ ಬಿಟ್ಟು ಹೋಗೋ ಮಾತೇ ಆಡ್ತಿರ್ಲಿಲ್ಲ. ಬಟ್ ನಮ್ಮ ಡ್ರಾನ್ ಲಿಕ್ವಿಡಿಟಿ ಎಲ್ಲಿತ್ತು, ಅಲ್ಲಿಗೆ ಟಾರ್ಗೆಟ್ ರೀಚ್ ಆಯ್ತಾ, ನೆಕ್ಸ್ಟ್ ಏನಾಯ್ತು, ನಾಳೆ ಏನಾಗ್ಬೋದು ಮಾರ್ಕೆಟು, ಇದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ. ಇನ್ಮೇಲೆ ಒಂಚೂರು ನಮ್ಮ ಡೈಲಿ ಅನಾಲಿಸಿಸ್ ವಿಡಿಯೋನ ಒಂಚೂರು ಅಪ್ಡೇಟ್ ಮಾಡ್ಕೊಳ್ಳೋಣ. ಇಷ್ಟು ದಿನ ನಾವು ಕೆಲವು ವಿಷಯಗಳನ್ನ ಡಿಸ್ಕಸ್ ಮಾಡ್ತಿರಲಿಲ್ಲ, ಅಗತ್ಯ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ. ಬಟ್ ಕೆಲವರು ಸಜೆಷನ್ ತಗೋಬೇಕಾಗತ್ತೆ. ಅಂದರೆ ಬಿಗಿನರ್ಸ್ಗಳಿಗೆ ಇದು ಅರ್ಥ ಆಗ್ತಿಲ್ಲ ಅನ್ನೋದೊಂದು ಕಂಪ್ಲೇಂಟ್ ಇದೆ. ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಈ ಥರ ಫೀಡ್ಬ್ಯಾಕ್ ಸಿಕ್ಕಿದ್ರೆ ಖಂಡಿತ ನಾನು ಒಂದು ಅಪ್ಡೇಟ್ ಮಾಡ್ಕೊಂಡು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೈಕಾಲಜಿ ಆ ಥರ ಇರಬೇಕು, ಟ್ರೇಡ್ ಯಾವ ಟೈಮಲ್ಲಿ ತಗೋಬೇಕು, ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಟ್ರೇಡ್ ಏನಕ್ಕೆ ಮಾಡಬಾರ್ದು, ಅಥವಾ ಟ್ರೇಡ್ ಮಾಡಿದ್ರೆ ನಮ್ಮ ರಿಸ್ಕ್ ರಿವಾರ್ಡ್ ಯಾವ ಥರ ಇರುತ್ತೆ, ಇವೆಲ್ಲನೂ ನಾವು ಕ್ಯಾಲ್ಕುಲೇಟ್ ಮಾಡಿ ಕುತ್ಕೋಬೇಕು ಟ್ರೇಡ್ಗೆ. ಸೊ ಆ ಉದ್ದೇಶಕ್ಕೋಸ್ಕರ ನಾನು ಮ್ಯಾಕ್ಸಿಮಮ್ 30 ಮಿನಿಟ್ಸು ಟ್ರೇಡ್ ಮಾಡೋದೇ ಇಲ್ಲ, ಮಾರ್ಕೆಟ್ ಅಬ್ಸರ್ವ್ ಮಾಡ್ತೀನಿ, ಯಾವ ಕಡೆ ಹೋಗ್ಬೋದು, ಯಾವ ಕಡೆ ನನ್ನ ಟ್ರೇಡ್ ಸಿಗ್ಬೋದು, ಇದ್ರ ಬಗ್ಗೆ ಪ್ಲಾನ್ ಮಾಡ್ಕೊಂಡು ಕೂತಿರ್ತೀನಿ. ನಾನು ಮಾರ್ನಿಂಗ್ ಬಂದ ತಕ್ಷಣ ಟ್ರೇಡ್ ಮಾಡಲ್ಲ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಇದು ಒಂದು ರೂಲ್ಸ್ ನಂದು. ಇಂಟ್ರಾಡೇ ಟ್ರೇಡ್ ಮಾಡ್ಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ 9:15 ಇಂದ 9:45 ಗಂಟೆ ನಾನು ಟ್ರೇಡ್ ಟ್ರೈ ಮಾಡೋಕ್ಕೆ ಹೋಗಲ್ಲ. ಟ್ರೈ ಮಾಡ್ತೀನಿ, ಹೈಲಿ ಕನ್ಫರ್ಮೇಷನ್ ಇತ್ತು, ತುಂಬ ಚಿಕ್ಕ ಸ್ಟಾಪ್ ಲಾಸ್ ಸಿಕ್ತು ಅಂತಂದಾಗ ಮಾತ್ರ ನಾನು ಮ್ಯಾಕ್ಸಿಮಮ್ 40 to 45 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಕೊಡೋಕೆ ನಾನು ರೆಡಿ ಇರ್ತೀನಿ. ಅದಕ್ಕಿಂತ ಜಾಸ್ತಿ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಕೊಡಬೇಕು ಅಂತಂದರೆ. ಸೊ ಆ ಉದ್ದೇಶಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ, ಆ 30 ಮಿನಿಟ್ಸ್ ನಾನು ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡೋಕ್ಕಾಗಲ್ಲ. ಹೈಲಿ ಕನ್ಫರ್ಮೇಷನ್ ಇತ್ತು ಅಂದರೆ ಇವತ್ತು ತುಂಬ ಒಳ್ಳೆ ಕನ್ಫರ್ಮೇಷನ್ ಇತ್ತು, ಬಟ್ ಒಂದು 2 ಕ್ಯಾಂಡಲ್ ನನ್ನನ್ನು ಕನ್ಫ್ಯೂಸ್ ಮಾಡ್ತು. ಕನ್ಫ್ಯೂಸ್ ಆದಾಗ ನಾವು ಟ್ರ್ಯಾಪ್ ಆಗೇ ಆಗ್ತೀವಿ. ಸೊ ಆ ಉದ್ದೇಶಕ್ಕೋಸ್ಕರ ನಾನು ಅದನ್ನು ಟ್ರೇಡ್ ಮಾಡೋಕೆ ಹೋಗಿಲ್ಲ. ಬಟ್ ಡೇ ಎಂಡ್ ಅಥವಾ ಡೇ ಮಿಡಲಲ್ಲಿ ನನಗೆ ಒಳ್ಳೆ ಟ್ರೇಡ್ ಸಿಕ್ತು. ಸೊ ನೆನ್ನೆನೂ ಅದೇ ಥರ ಆಗಿತ್ತು. ಡೇ ಮಿಡಲಲ್ಲಿ ನನಗೊಂದು ರಿವರ್ಸಲ್ ಟ್ರೇಡ್ ಸಿಕ್ಕಿತ್ತು. ಎರಡನ್ನೂ ಲಾಜಿಕ್ ಹೇಳ್ತೀನಿ. ಮತ್ತು ನೆನ್ನೆ ಕ್ಯಾಂಡಲ್ ಕ್ಲೋಸಿಂಗ್ನ ಪ್ಯಾಟ್ರನ್ನು, ಇವತ್ತು ಕ್ಯಾಂಡಲ್ ಕ್ಲೋಸಿಂಗ್ನ ಪ್ಯಾಟ್ರನ್ನು ಎರಡೂ ಒಂದೇ ಆಗಿದೆ. ಸೊ ನೋಡಿ, ನಂದು ವಿಡಿಯೋ ನೋಡೋದ್ರಿಂದ ನಿಮ್ಗೆ ಏನು ಅಡ್ವಾಂಟೇಜ್ ಅಂತಂದರೆ, ಈ ಪ್ಯಾಟ್ರನ್ಗಳು ಅರ್ಥ ಆಗುತ್ತೆ ನಿಮಗೆ. ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟ್ರನ್ಗಳು ಅರ್ಥ ಮಾಡಿಸ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮೊಮೆಂಟನ್ನು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗೆ ಹಿಂಗೆ ಮಾರ್ಕೆಟ್ ಕಾಣುತ್ತೆ, ನನ್ನ ವ್ಯೂವರ್ಸ್ಗೂ ಅದೇ ಥರ ಕಾಣಿಸ್ಬೇಕು ಅನ್ನೋದೊಂದು ನನ್ನ ವಿಷನ್ನು. ಆಮೇಲೆ ಇನ್ನೊಂದೇನಾಗುತ್ತೆ ಅಂತಂದರೆ, ನಾನು ಕೆಲವು ಕೋರ್ಸ್ಗಳನ್ನ ಕಂಬೈನ್ ಮಾಡ್ಕೊಂಡು ಇದರಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿಲಿ ನಾನು ಟ್ರೇಡ್ ಮಾಡೋದ್ರಿಂದ ಎಲ್ಲ ಹೆಸರನ್ನು ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ICDನ ಮ್ಯಾಕ್ಸಿಮಮ್ಮು ನಾನು ಕಂಬೈನ್ ಮಾಡ್ಕೋತಾ ಇರ್ತೀನಿ. ಸೊ ಆ ಉದ್ದೇಶಕ್ಕೋಸ್ಕರ ನಾನು ಏನು ಮಾಡ್ತೀನಿ, ICT ಕಾನ್ಸೆಪ್ಟ್ ಅಂತಲೇ ಹಾಕ್ತೀನಿ, SMC ಕಾನ್ಸೆಪ್ಟ್ ಹಾಕ್ತೀನಿ, ಇಲ್ಲ ಪ್ರೈಸ್ ಆಕ್ಷನ್ ಕಾನ್ಸೆಪ್ಟ್ ಅಂತ ಹಾಕಿರ್ತೀನಿ. ಬಟ್ ನಾನು ಮ್ಯಾಕ್ಸಿಮಮ್ ಟ್ರೇಡನ್ನು ಇಂಬ್ಯಾಲೆನ್ಸಲ್ಲಿ ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಇಂಬ್ಯಾಲೆನ್ಸಲ್ಲಿ ನನಗೆ ಮಾರ್ಕೆಟ್ ವಾಪಸ್ ಬಂದೇ ಬರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಸೊ ನಾನು ಹಲವಾರು ವರ್ಷಗಳಿಂದ, ಹಲವಾರು ತಿಂಗಳುಗಳಿಂದ ಇದನ್ನು ಅಬ್ಸರ್ವ್ ಮಾಡಿರೋದ್ರಿಂದ, ಬ್ಯಾಕ್ ಟೆಸ್ಟ್ ಮಾಡಿರೋದ್ರಿಂದ ನನಗೆ ಅದ್ರ ಮೇಲೆ ಅಷ್ಟು ಕಾನ್ಫಿಡೆನ್ಸು. ನನ್ನ ಪ್ರತಿದಿನ ವಿಡಿಯೋದಲ್ಲಿ ನಿಮಗೆ ಇಂಬ್ಯಾಲೆನ್ಸ್ ಝೋನ್ಗಳು, ಇಂಬ್ಯಾಲೆನ್ಸ್ ಲೆವೆಲ್ಗಳು ನಿಮಗೆ ನಾನು ತೋರಿಸ್ತಾನೆ ಇರ್ತೀನಿ. ಸೊ ಅಪ್ ಟು ನೋಡಿ, ನನ್ನ ಕೆಲವು ವಿಡಿಯೋಗಳು, ಹಳೆ ವಿಡಿಯೋಗಳು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ನನ್ನ ಇದೊಂದು ಇಂಬ್ಯಾಲೆನ್ಸ್ ಝೋನು. ಸೊ ಮಾರ್ಕೆಟು ಈಗ ಎಲ್ಲಿದೆ ಹಾಗೆ ನಾನು ಕಮ್ಮಿ ಟೈಮ್ ಫ್ರೇಮಲ್ಲೂ ನಾನು ತೋರಿಸಿರ್ತೀನಿ. ಇವಾಗ ನನಗೆ ರಿವರ್ಸಲ್ ಇಂಬ್ಯಾಲೆನ್ಸು ಯಾಕೆ ಅಂತಂದರೆ, ಇದೊಂದು ಪ್ರೂಫ್ ಆಗಿ ಉಳ್ಕೋಬೇಕು. ನನಗೆ ಮಾರ್ಕೆಟ್ ಏನಾದ್ರು ಈಗ ಇಲ್ಲಿ ರಿಜೆಕ್ಟ್ ಆಯಿತು ಅಂತಂದರೆ, ಅದರ ರಿಸೆಷನ್ ಬಂತು ಅಂತಂದರೆ, ನನಗೆ ಮ್ಯಾಕ್ಸಿಮಮ್ಮು ಈ ಲೆವೆಲ್ ಗಂಟ ಬರಬೇಕು ಅಂತ ಯೋಚನೆ ಮಾಡ್ತೀನಿ. ಹಾಗೆಯೇ ಇನ್ನೂ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಈ ಮಿಡಲಲ್ಲಿ ನನಗೆ ಇನ್ನೊಂದು ಇಂಬ್ಯಾಲೆನ್ಸ್ ಇದೆ. ಅದು ಬಿಟ್ಟರೆ ನನಗೀಗ ಪ್ರೆಸೆಂಟು
ನನಗೆ ಈ ಲೆವೆಲಲ್ಲಿ ಒಂದು ಇಂಬ್ಯಾಲೆನ್ಸ್ ಇದೆ. ಸೊ ಮಾರ್ಕೆಟ್ ಈ ಪಾಯಿಂಟ್ಗಳನ್ನ ಟ್ರೇಡ್ ಆಗಲಿಕ್ಕೆ ಮತ್ತೆ ಬರಬೇಕು. ಇದೊಂಥರ ಮ್ಯಾಗ್ನೆಟ್ ಝೋನ್ ಥರ ವರ್ಕ್ ಮಾಡುತ್ತೆ ಅಂತ ನಾನು ಹಳೆ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ಸೊ ಇಂಬ್ಯಾಲೆನ್ಸ್ನ ಅರ್ಥ ಮಾಡ್ಕೊಳ್ಳಿ. ಇಂಬ್ಯಾಲೆನ್ಸ್ನ ಅರ್ಥ ಮಾಡ್ಕೊಂಡಾಗ ನಿಮಗೆ ರಿವರ್ಸಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ಇವತ್ತು ನಿನ್ನೆ ಮತ್ತು ಇವತ್ತದು ಅಂದರೆ ಲಾಸ್ಟ್ ಟ್ರೇಡಿಂಗ್ ಸೆಷನ್ನು ಮತ್ತು ಇವತ್ತಿನ ಟ್ರೇಡಿಂಗ್ ಸೆಷನ್ದು 30 ಮಿನಿಟ್ಸಲ್ಲಿ ಎಕ್ಸ್ಪೆರಿಮೆಂಟ್. 30 ಮಿನಿಟ್ಸು ನಿಮಗೆ ರೇಂಜ್ ಶಿಫ್ಟಿಗೆ ಎಕ್ಸ್ಟ್ರಾಡಿನರಿ ವರ್ಕ್ ಮಾಡುತ್ತೆ. ರೇಂಜ್ ಶಿಫ್ಟ್ ಅಂತಂದರೆ ನಿಮಗೆ ರೇಂಜ್ ಶಿಫ್ಟ್ ಬಗ್ಗೆನೇ ಒಂದು ವಿಡಿಯೋ ಇದೆ, ನೋಡಿ, ನಿಮ್ಗೆ ತುಂಬ ನೀಟಾಗಿ ಅರ್ಥ ಆಗುತ್ತೆ. ಅಕಸ್ಮಾತ್ ಒಂದ್ಸಲ ಇದೊಂದು ಸ್ವಲ್ಪ ಟ್ರಿಕ್ಕಿ ಕಾನ್ಸೆಪ್ಟ್, ಯಾಕೆಂದರೆ ರಿವರ್ಸಲ್ ಟ್ರೇಡಿಂಗು. ಈಗ ಮಾರ್ಕೆಟ್ ಬುಲಿಶ್ ಹೋಗ್ತಿರೋದನ್ನ ನಾವು ನೆಗೆಟಿವ್ನ ಪ್ರಿಡಿಕ್ಟ್ ಮಾಡಿ ನಾವು ಒಂದು ಕಮ್ಮಿ ಸ್ಟಾಪ್ ಲಾಸ್ ಇಟ್ಕೊಂಡು ಪ್ಲೇ ಮಾಡೋದಿದೆಯಲ್ಲ, ಅದೊಂದು ಸ್ವಲ್ಪ ಚಾಲೆಂಜಿಂಗು. ಸೊ ಆ ಉದ್ದೇಶಕ್ಕೋಸ್ಕರ ನಾನು ಹೇಳ್ತೀನಿ, ಒಂದ್ಸಲ ಅರ್ಥ ಆಗಲಿಲ್ಲ ಅಂತಂದರೆ ದಯವಿಟ್ಟು ಇನ್ನೊಂದ್ಸಲ ನೋಡಿ, ಖಂಡಿತ ಅರ್ಥ ಆಗುತ್ತೆ. ಅಕಸ್ಮಾತ್ ಇದು ಅರ್ಥ ಆಗ್ತಿಲ್ಲ ಬಟ್ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತಂದರೆ ನನಗೊಂದು DM ಮಾಡಿ ಅಥವಾ ಒಂದು ಮೆಸೇಜ್, ಒಂದು ಕಾಮೆಂಟ್ ಮಾಡಿ, ಈ ವಿಷಯ ಅರ್ಥ ಆಗಲಿಲ್ಲ ಅಂದರೆ ನಾನು ಇನ್ನೂ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಹೇಳ್ಕೊಡು. ಅಂದರೆ ನನಗೆ ಯಾವ ಥರ ಅರ್ಥ ಆಗಿದೆ ನಾನು ಅದನ್ನು ಆ ಥರ ಪ್ರೆಸೆಂಟ್ ಮಾಡ್ತಾ ಇರ್ತೀನಿ. ಜೊತೆಲಿ ನಾನು ಹೆಂಗೆ ಟ್ರೇಡ್ ತೊಗೋತಿರ್ತೀನಿ ಅದರ ಲಾಜಿಕ್ಗಳನ್ನ ನಾನು ಡೈಲಿ ಅನಾಲಿಸಿಸಲ್ಲಿ ಹೇಳ್ಬಿಡ್ತೀನಿ. ಅದು ಇನ್ನೊಬ್ರಿಗೆ ಅರ್ಥ ಆಗದೆ ಇರ್ಬೋದು, ಬಟ್ ನಿಮ್ಮ ಕಾಮೆಂಟು ನನಗೊಂದು ಒಂದು ಮೋಟಿವೇಶನ್ ಕೊಡ್ಬೋದು. ಇಲ್ಲ, ಇದು ಇನ್ನೊಬ್ರಿಗೆ ಅರ್ಥ ಆಗ್ತಿಲ್ಲ, ಇದನ್ನು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಬೇಕು ಅನ್ನೋದೊಂದು ನನ್ನ ತಲೆಗೆ ಬರುತ್ತೆ. ಈಗ ನಿನ್ನೆ ಮತ್ತು ಇವತ್ತದು ಚಾರ್ಟ್ ಅನಲೈಸ್ ಮಾಡೋಣ. ಚಾರ್ಟ್ ನೋಡಿ, ನನಗೆ ನೆನ್ನೆ ಕ್ಯಾಂಡಲ್ ಇಲ್ಲೊಂದು ಹೈ ಮಾಡಿದೆ ನೋಡಿ. ಯಾವಾಗಲೂ ಅಷ್ಟೇ ಹೈ ಮತ್ತೆ ಲೋ ಎರಡು ತುಂಬಾ ಇಂಪಾರ್ಟೆಂಟ್ ಲೆವೆಲ್ಗಳಾಗಿರುತ್ತೆ. ಎರಡು ಲಿಕ್ವಿಡಿಟಿ ಫಿಲ್ ಆಗಿರುವಂಥ ಲೆವೆಲ್ಗಳಾಗಿರುತ್ತೆ. ನಿಮಗೆ ರೇಂಜ್ ಶಿಫ್ಟಲ್ಲಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತೆ ಓಪನ್ನು ಮತ್ತು ಕ್ಲೋಸು ಅದು ಕೂಡ ತುಂಬ ಇಂಪಾರ್ಟೆಂಟ್ ಲೆವೆಲ್ಗಳಾದ, ಬಟ್ ಡಿಫ್ರೆಂಟ್ ಟೈಮಲ್ಲಿ ಅದು ಇಂಪಾರ್ಟೆಂಟ್ಗಳಾಗಿರುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ, ನೋಡಿ ಇಲ್ಲಿ ಬಾಟಮ್ ಲಿಕ್ವಿಡಿಟಿನ ಗ್ರ್ಯಾಬ್ ಮಾಡಿ ಮಾರ್ಕೆಟ್ ಇಲ್ಲಿ ಬಂದು ಕ್ಲೋಸ್ ಆಗಿದೆ. ಇಲ್ಲಿ ಓಪನ್ ಆಗಿರೋದು ಬಾಟಮ್ ಲಿಕ್ವಿಡಿಟಿ ತಗೊಂಡು ಬಂದು ಒಳಗಡೆ ಕ್ಲೋಸ್ ಆಗಿದೆ. ಸೊ ಮಾರನೇ ದಿನ ನೋಡಿ ನಿಮಗೆ ಇದು ಎಷ್ಟು ಸಪೋರ್ಟ್ ಥರ ವರ್ಕ್ ಆಗಿದೆ. ನಿಮಗೆ ಯಾವ್ದಿದ್ ಲೆವೆಲು? ಓಪನ್ ಪ್ರೀವಿಯಸ್ ಡೇ ಓಪನ್ನು ನಿಮಗೆ ಇಲ್ಲೊಂದು ಸಪೋರ್ಟ್ ಥರ ವರ್ಕ್ ಆಗಿದೆ. ಸೊ ಅದಕ್ಕೆ ಅದರದೇ ಆದಂಥ ಡಿಫ್ರೆಂಟ್ ಟೈಮಿಂಗ್ಸ್ ಇರುತ್ತೆ. ಸೊ ನೀವು ಅದನ್ನು ಅಬ್ಸರ್ವ್ ಮಾಡಿದ್ರೆ ಖಂಡಿತ ನೀಟಾಗಿ ಕೊಡ್ಬೋದು, ನೀಟಾಗಿ ಟ್ರೇಡ್ ತಗೋಬೋದು, ಪ್ಲ್ಯಾನ್ ಮಾಡ್ಬೋದು. ಈಗ ನೋಡಿ, ಇಲ್ಲಿ ಈ ಜಾಗದಲ್ಲಿ ನೋಡಿ, ಪ್ರೀವಿಯಸ್ ಡೇನ ಕ್ಲೋಸು ನಿಮಗೆ ಇಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ವರ್ಕ್ ಮಾಡ್ತಿದೆ. ಇದರಿಂದ ಮಾರ್ಕೆಟ್ ಬಂದು ಕರೆಕ್ಟಾಗಿ ಇಲ್ಲೇ ಕ್ಲೋಸ್ ಆಗಿದೆ. ರೀಸನ್ ಏನು? ಇದೊಂದು ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಥರ ವರ್ಕ್ ಆಗ್ತಿದೆ ಮಾರ್ಕೆಟಲ್ಲಿ. ಸೊ ಆ ಉದ್ದೇಶಕ್ಕೋಸ್ಕರ ಹೇಳೋದು. ಇವೆಲ್ಲ ನೋಡಿ, ರೆಡ್ ಕ್ಯಾಂಡಲಲ್ಲಿ ಮೇಲ್ಗಡೆ ಓಪನು, ತಗಡೆ ಕ್ಲೋಸು, ಹೈ ಇಲ್ಲೋ. ಹಾಗೆ ಗ್ರೀನ್ ಕ್ಯಾಂಡಲಲ್ಲಿ ತಗಡೆ ಓಪನ್ನು, ಮೇಲ್ಗಡೆ ಕ್ಲೋಸು, ಹೈ ಮೇಲ್ಗಡೆ, ಲೋ ತಗಡೆ. ಸೊ ಈ 4 ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಲೆವೆಲ್ಗಳಾಗಿರುತ್ತೆ. ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಟ್ರೇಡಿಂಗಲ್ಲಿ ನಾನು ಹೇಳ್ತಾ ಇರೋದು, ಟ್ರೇಡಿಂಗಲ್ಲಿ ಯಾವ ಇಂಡಿಕೇಟರ್ಗಳು ಬೇಡ, ಇದಿಷ್ಟು 4 ಸಪೋರ್ಟ್ಗಳನ್ನ ಕರೆಕ್ಟಾಗಿ ನೀವು ಡ್ರಾ ಮಾಡಿಟ್ಕೊಂಡ್ರೆ ಇದರೊಳಗಡೆ ಈ ಬಾಡಿ ಒಳಗಡೆ ಏನು ಲಿಕ್ವಿಡಿಟಿ ಪೂಲ್ ಆಗಿದೆಯಾ, ಮೂಮೆಂಟ್ ಆಗಿದೆಯಾ, ಇದನ್ನೆಲ್ಲ ಗಮನಿಸ್ಕೊಂಡ್ರೆ ನಿಮಗೆ ಖಂಡಿತ ಒಂದು ಬೆಸ್ಟ್ ಟ್ರೇಡ್ ಕೊನೆ ಪಕ್ಷ 1:2 ನಿಮಗೆ ಸಿಕ್ಕೇ ಸಿಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ 1:3 ಟ್ರೇಡ್ ಮಾಡಿ, 1:3 ಟ್ರೇಡ್ ಮಾಡಿ ಅಂತ. ಬಟ್ ಇಲ್ಲಿ ನಿಮಗೆ 1:2 ಖಂಡಿತ ಸಿಗುತ್ತೆ. ನೆನೆ ಒಬ್ರು ಕೇಳಿದ್ರು ನನಗೆ 1:1 ಮಾಡೋದು ಹೇಳ್ಕೊಡಿ ಅಂತ. ಇಲ್ಲಿ 1:1 ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ. ನೀವು ಪ್ಲ್ಯಾನ್ ಮಾಡ್ಕೊಂಡು ಕೂತ್ಕೋಬೇಕು. ನಿಮ್ಮ ಟ್ರೇಡ್, ನಿಮ್ಮ ಸ್ಟಾಪ್ ಲಾಸ್ ಎಷ್ಟು ಅಂತ ನಿಮಗೆ ಮೊದಲೇ ಗೊತ್ತಿರಬೇಕು. ನೋಡಿ, ಒಂದೊಂದು ಟ್ರೇಡ್ ತಗೋಬೇಕಾರ್ಲೇ ನಿಮಗೆ ನೀವು 5 ನಿಮಿಷದಲ್ಲಿ ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ 5 ಮಿನಿಟ್ಸ್ ನಿಮ್ಗೆ ಟ್ರೇಡ್ ಮಾಡೋಕ್ಕೆ ನಿಮ್ಗೆ 5 ನಿಮಿಷ ಟೈಮ್ ಇದ್ದೇ ಇರುತ್ತೆ. ನೀವು 15 ನಿಮಿಷದಲ್ಲಿ ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋದಿದ್ರೆ
ನಿಮ್ಗೆ 15 ನಿಮಿಷ ನೆಕ್ಸ್ಟ್ 15 ನಿಮಿಷ ಟೈಮ್ ಇರುತ್ತೆ. ನಾನು ಮ್ಯಾಕ್ಸಿಮಮ್ 30 ನಿಮಿಷದಲ್ಲಿ ಪ್ರಿಡಿಕ್ಟ್ ಮಾಡಿದ್ರೆ, ಸೊ ನನಗೆ ಅದು ಸೂಟ್ ಆಗಿದೆ. ಸೊ ನಾನು ವೆಯ್ಟ್ ಮಾಡ್ತೀನಿ. ನಾನು ನೋಡಿ ಕರೆಕ್ಟಾಗಿ ಟ್ರೇಡ್ ಮಾಡ್ತೀನಿ ಅಂತಂದ್ರೆ 13 ಟ್ರೇಡಿಂಗ್ ಪ್ಲಾನ್ನ ಮಾಡ್ಬೋದು ಒಂದು ದಿನದಲ್ಲಿ. ಬಟ್ ನನಗೆ ಅದರಲ್ಲಿ 2 ಸಕ್ಸಸ್ ಆಗುತ್ತೆ, ಅಂದ್ರೆ 2 ನನಗೆ ಗ್ಯಾರಂಟಿ ಟ್ರೇಡ್ಗಳು ಸಿಗುತ್ತೆ. ನೀವು 2 ತಪ್ಪಿದ್ರೆ 1 ಟ್ರೇಡ್ ಮಾಡಿದ್ರು ಮೋರ್ ದೆನ್ ಎನಫ್ ಅಂತ ನಾನು. ಸೊ ಒಂದು 100ರಿಂದ 120 ಪಾಯಿಂಟ್ ಹಿಡಿದ್ರೆ ಸಾಕು. ಕೆಲವರಂತೂ 15-20 ಪಾಯಿಂಟ್ ಹಿಡಿದು ವಾಪಸ್ ಬರೋದಕ್ಕಿಂತ ಈ ತರ ಇವತ್ತು ಗಂಟೆಗಟ್ಟಲೆ ಕುತ್ಕೊಂಡೆ, ಒಂದೇ ಒಂದು ತಪ್ಪು ಮಾಡ್ಕೊಂಡು ಗಂಟೆಗಟ್ಟಲೆ ಕುತ್ಕೊಂಡೆ ಅದ್ರ ಲಾಜಿಕ್ ಹೇಳ್ತೀನಿ. ನಮ್ಮ ಟಾರ್ಗೆಟ್, ನಾನು ಪ್ರತಿ ಸಲ ಹೇಳೋದಿದ್ದೀನಿ, ನಿಮ್ಮ ಟಾರ್ಗೆಟ್ ಮುಗಿದ್ಮೇಲೆ ನೀವು ಆ ಜಾಗದಲ್ಲಿ ಇರ್ಬೇಡಿ, ವಾಪಸ್ ಬಂದ್ಬಿಡಿ ಅಂತ. ಬಟ್ ಮಾರ್ಕೆಟ್ ಇವತ್ತು ಎಷ್ಟು ಆಟ ಆಡಿಸ್ತು ನಾನು ಅದನ್ನು ತೋರಿಸ್ತೀನಿ. ಸೊ ಇದು ಪ್ರೀವಿಯಸ್ ಡೇ ನೆನ್ನೆದು, ಅದನ್ನು 30 ಮಿನಿಟ್ಸಲ್ಲಿ ಸೊ ನಾವೇನ್ ಮಾಡಿದ್ದು ಅಂತಂದ್ರೆ, ಮೊನ್ನೆ ಈ ಚಾರ್ಟ್ನ ನಾವು ಅನಲೈಸ್ ಮಾಡಿದಾಗ ನಾವೇನು ಯೋಚನೆ ಮಾಡಿದ್ದು ಅಂತಂದ್ರೆ, ಮಾರ್ಕೆಟು ನನಗೆ ಒಂದು ಗ್ಯಾಪ್ ಡೌನ್ನ ಮುನ್ಸೂಚನೆ ಕೊಟ್ಟಿದೆ. ಸೊ ನಾನೇನಾದ್ರು ಫ್ಲಾಟ್ ಓಪನ್ ಆಯ್ತು ಅಂತಂದ್ರೆ, ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಒಂದು ಪ್ರೈಸ್ ಆಕ್ಷನ್ ವೇಟ್ ಮಾಡಿ ಅಲ್ಲಿಂದ ರಿವರ್ಸಲ್ ಟ್ರೇಡ್ ಮಾಡ್ತೀನಿ ಅಪ್ ಟು ಇದರ ಬಾಟಮ್ ಗಂಟ ಅಂತ ಹೇಳಿದೆ. ಅದ್ರ ಜೊತೆಗೆ ಇನ್ನೊಂದು ಹೇಳಿದೆ, ನನಗೆ ಇದಿಷ್ಟು ಲಿಕ್ವಿಡಿಟಿ ಪೂಲ್ ಆಗಿದೆ, ಮಾರ್ಕೆಟ್ ಇದರ ಮೇಲ್ಗಡೆ ಟ್ರೇಡ್ ಆಗಬೇಕು, ಅಂತ ನಾನು ಹೇಳಿದೆ. ಬಟ್ ನಮ್ಮ ಡ್ರಾನ್ ಲಿಕ್ವಿಡಿಟಿ ಏನಾಗಿತ್ತು, ನನಗೆ ಡ್ರಾನ್ ಲಿಕ್ವಿಡಿಟಿ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡಿ, ಇದು ಯಾವುದೋ ಟೆಕ್ನಿಕಲ್ ವರ್ಡ್ ಅಷ್ಟೇ, ಇದಕ್ಕೆ ಬೇರೆ ಬೇರೆ ತರ ಮೀನಿಂಗ್ಗಳಿರಲ್ಲ. ನಿಮಗೆ ಹಿಂದಿ ಚಾನೆಲ್ಗಳಲ್ಲಿ ಅಥವಾ ಬೇರೆ ಇದರಲ್ಲಿ ಯಾವುದು ಯೂಟ್ಯೂಬ್ಗಳಲ್ಲಿ ಡ್ರಾನ್ ಲಿಕ್ವಿಡಿಟಿ ಅಂದ್ರೆ ಅದಕ್ಕೆ ಒಂದು 1.5 ಗಂಟೆ ಕಾನ್ಸೆಪ್ಟ್ ಮಾಡ್ತಾರೆ. ಆ ಥರ ಏನಿಲ್ಲ. ನನಗೆ ನಾಳೆ ಮಾರ್ಕೆಟ್ ಇಲ್ಲಿವರೆಗೆ ಬರಬೇಕು ಅಂತ ಒಂದು ರೀಡಿಂಗ್ ಇರುತ್ತೆ. ನೀವು ಪ್ರೈಸ್ ಆಕ್ಷನ್ ಅಲ್ಲಿ ನೋಡ್ತಿರೋ ಅಥವಾ OI ಡೇಟಾದಲ್ಲಿ ನೋಡ್ತಿರೋ ಯಾವುದೋ ಒಂದು ಪ್ರೈಸ್ ಬರಬೇಕು, ಅದನ್ನ ಡ್ರಾ ಮಾಡೋದೆ ಡ್ರಾ ಆನ್ ಲಿಕ್ವಿಡಿಟಿ ಅಷ್ಟೇ. ನನಗೆ ಇಲ್ಲಿವರೆಗೆ ಬರಬೇಕು. ಲಾಜಿಕ್ ಏನೋ, ನನಗೆ ಇದು ಒಂದು ಲಿಕ್ವಿಡಿಟಿ ಪೂಲ್ ಅಂತಂದ್ರೆ ಒಂದು ಥಿಕ್ ಸೈಡ್ ವೇಸ್ ಆಗಿರೋ ಜಾಗ ನಮಗೆ ಮಾರ್ಕೆಟ್ ಅಲ್ಲಿ ಅಗ್ರೆಸಿವ್ ಆಗಿ ಮೂವ್ ಆಗುತ್ತೆ. ಒಂದು ಅಕ್ಯುಮುಲೇಷನ್ ಜಾಗನ ಮಾರ್ಕೆಟ್ ತುಂಬಾ ಫಾಸ್ಟ್ ಆಗಿ ಬೀಟ್ ಮಾಡುತ್ತೆ. ಸೊ ಅದೇ ಇಲ್ಲಿ ನಡೆದಿರೋದು. ಓಕೆನಾ? ಈ ಮಾರ್ಕೆಟ್ ಇಷ್ಟು ಫಾಸ್ಟ್ ಆಗಿ ಇಲ್ಲಿಗೆ ಬರೋಕ್ಕೆ ಕಾರಣ, ಇಲ್ಲಿ ನೋಡಿ, ಇದಿಷ್ಟು ನಮಗೆ ಒಂದು ಲಿಕ್ವಿಡಿಟಿ ಝೋನ್, ಒಂದು ಲಿಕ್ವಿಡಿಟಿ ಪೂಲ್ ಆಗಿ ಕನ್ವರ್ಟ್ ಆಗಿತ್ತು. ಸೊ ಮಾರ್ಕೆಟ್ ಇಲ್ಲಿವರೆಗೆ ಬಂತು. ನೋಡಿ, ಪ್ರತಿ ಒಂದನ್ನು ರಿಪೀಟ್ ಆಗ್ತಾನೆ ಇರುತ್ತೆ, ಪ್ರತಿ ಒಂದು ಪ್ಯಾಟರ್ನ್ ರಿಪೀಟ್ ಆಗ್ತಾ ಇರುತ್ತೆ. ನೀವು ನೋಡಿ, ಈ ವಾರ ಫುಲ್ ನಿಮ್ಗೆ ಸೇಮ್ ಪ್ಯಾಟರ್ನ್ ಸಿಗುತ್ತೆ, ಸೇಮ್ ಟು ಸೇಮ್ ಪ್ಯಾಟರ್ನ್ ಸಿಗ್ತಾ ಹೋಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಒಂದು ಲಿಕ್ವಿಡಿಟಿ ಪೂಲ್ ಆಯ್ತು, ಮಾರ್ಕೆಟ್ ಇಲ್ಲಿವರೆಗೆ ಬಂತು, ಇಲ್ಲಿಂದ ಮೂವ್ ಆಯ್ತು. ಸರಿನಾ? ಇದೊಂದು ಡ್ರಾನ್ ಲಿಕ್ವಿಡಿಟಿನ ನನಗೆ ಇಲ್ಲಿವರೆಗೆ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಕ್ಚುಲಿ ಮಾರ್ಕೆಟ್ ಇಲ್ಲಿವರೆಗೆ ಬಂದ್ರೆ ನನಗೆ ಇಲ್ಲಿಂದ ಒಂದು ಟ್ರೇಡ್ ಸಿಗುತ್ತೆ ಅಂತ. ಈಗ ನನಗೆ ಇಲ್ಲಿವರೆಗೆ ಡ್ರಾನ್ ಲಿಕ್ವಿಡಿಟಿ ಇತ್ತು, ಪ್ರೀವಿಯಸ್ ಡೇನ ಹೈ ಗಂಟ. ಇದು ಇದರ ಮೇಲ್ಗಡೆ ಟ್ರೇಡ್ ಆಗಬೇಕು, ನನಗೆ ಇಲ್ಲಿವರೆಗೆ ಹೋಗುತ್ತೆ ಅಂತ. ಇದೊಂದು ಡ್ರಾನ್ ಲಿಕ್ವಿಡಿಟಿಲಿ ನನಗೆ ಮೊಮೆಂಟಮ್ ಕ್ಯಾಂಡಲ್ ಯಾವುದು, ನನಗಿದು ಮೊಮೆಂಟಮ್ ಕ್ಯಾಂಡಲ್. ಇದು ಇಲ್ಲಿಂದ ಮುಂದಕ್ಕೆ ಹೋಗಿರೋದೆಲ್ಲ ನನಗೆ ಒಂದು ಲಿಕ್ವಿಡಿಟಿ ಪೂಲ್ ಅಂತಂದ್ರೆ, ನೀವು ಚಾರ್ಟ್ ಓಪನ್ ಮಾಡಿ ನೋಡಿ, ನಿಮ್ಗೆ ಇದೊಂದು ಥಿಕ್ ಸೈಡ್ ವೇಸ್ ಇರುತ್ತೆ. ನಾನು ಮಾತಾಡ್ತಿರೋದು ಲಾಸ್ಟ್ ಟ್ರೇಡಿಂಗ್ ಸೆಷನ್ದು, ಇವತ್ತಲದಲ್ಲ, ಇವತ್ತಲದು ಎಕ್ಸ್ಪ್ಲೇನ್ ಮಾಡ್ತೀನಿ.
ಇದಿಷ್ಟು ನಿಮಗೆ ಒಂದು ಲಿಕ್ವಿಡಿಟಿ ಪೂಲ್. ಲಿಕ್ವಿಡಿಟಿ ಪೂಲ್ ಆದಮೇಲೆ ನನಗೆ ಮೇಲ್ಗಡೆ ಟ್ರೇಡ್ ಆದರೆ, ಲಿಕ್ವಿಡಿಟಿ ಪೂಲ್ ಇಂದ ರಿಜೆಕ್ಟ್ ಆದರೆ, ಇದರ ಮೇಲ್ಗಡೆ ಟ್ರೇಡ್ ಆಗಿ ಅದ್ರ ರಿಜೆಕ್ಟ್ ಆದರೆ ನನಗೆ ಎಲ್ಲಿಗೆ ಬರಬೇಕು, ನನಗೆ ಇದರ ಕೆಳಗಡೆ ಟ್ರೇಡ್ ಆಗಬೇಕು. ಮಾರ್ಕೆಟ್ ಏನು ಮಾಡ್ತು, ಎಕ್ಸಾಕ್ಟ್ ಬಂದು ಈ ಲಿಕ್ವಿಡಿಟಿನ ತಗೋತು. ಇಲ್ಲಿ ಯಾವ ಲಿಕ್ವಿಡಿಟಿ ಇದೆ, ನನಗೆ ಒಂದು ಕಂಪ್ಲೀಟ್ ಈ ಕ್ಯಾಂಡಲ್ ಅಲ್ಲಿ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ನೋಡಿ, ಇದನ್ನ ಮರ್ತ್ಬಿಡಿ, ಇದಿಲ್ಲ ಅಂತ ಅನ್ಕೊಳ್ಳಿ ದಯವಿಟ್ಟು. ಇದಿಷ್ಟು ನನಗೆ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ನನಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಬಂದ್ರೆ ಅಟ್ಲೀಸ್ಟ್ ಮಿಡಲ್ಗೆ ಬಂದ್ರೆ, ಅಟ್ಲೀಸ್ಟ್ ಮಿಡಲ್ಗೆ ಬಂದ್ರೆ ನನಗೆ ಒಂದು ಡಿಸ್ಕೌಂಟ್ ಝೋನ್ಗೆ ಮಾರ್ಕೆಟ್ ಬಂದಂಗೆ. ನೋಡಿ, ಕರೆಕ್ಟಾಗಿ ಈ ಫೇರ್ ವ್ಯಾಲ್ಯೂ ಗ್ಯಾಪ್, ಈ ಫುಲ್ ಬಾಡಿಯ ಈ ಫುಲ್ ರ್ಯಾಲಿಯ 50% ಅಲ್ಲ ನಾನು ಹೇಳ್ತಾ ಇರೋದು, ಇಲ್ಲಿರೋ ಕೇವಲ FEG ಇದೆಯಲ್ಲ, ಅಂದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆಯಲ್ಲ, ಅದರ 50% ಬಂದ್ರೆ ನನಗೊಂದು ಬೈಯಿಂಗ್ ಆಪರ್ಚುನಿಟಿ ಇದೆ. ಯಾಕೆಂದ್ರೆ ಮಾರ್ಕೆಟ್ ಹೈಯರ್ ಲೋ ಹಂಗೆ ಮಾಡ್ಕೊಂಡು ಮೇಲೆ ಹೋಗ್ತಾ ಇದೆ. ಸೊ ಅದರಿಂದ ನನಗೆ ಯಾವುದೇ ತರ ನೆಗೆಟಿವ್ ಸೈನ್ ಸಿಕ್ಕಿಲ್ಲ ಎಲ್ಲಿವರೆಗೆ, ಇಲ್ಲಿವರೆಗೆ. ಸೊ ನನಗೆ ಏನು ಎಷ್ಟೇ ಡಿಪ್ ಆದ್ರೂ ಅದರಲ್ಲೂ ಕೂಡ FEG ಮಿಡಲ್ ಲೈನ್ ಬಂತು ಅಂತಂದ್ರೆ ನನಗೆ ಒಂದು ಬುಲ್ಲಿಶ್ ರ್ಯಾಲಿ ಸಿಗುವಂತ ಒಂದು ಆಪರ್ಚುನಿಟಿ ಇದೆ ಅಂತ ನಾನು ನಿನ್ನೆ ಪ್ರೆಡಿಕ್ಟ್ ಮಾಡ್ಕೊಂಡಿದ್ದೆ. ಓಕೆನಾ. ನನಗೆ ಡ್ರಾನ್ ಲಿಕ್ವಿಡಿಟಿ ನಿನ್ನೆಗೆ ಯಾವ್ದಿತ್ತು, ಡ್ರಾನ್ ಲಿಕ್ವಿಡಿಟಿ ನನಗೆ ಇದರ ಹೈ. ಮಾರ್ಕೆಟ್ ಬುಲಿಶ್ ಆಗ್ಬೇಕು ಅಂತಂದ್ರೆ ಪ್ರೀವಿಯಸ್ ಸ್ವಿಂಗ್ ನ ಹೈನ ಬ್ರೇಕ್ ಮಾಡ್ಲೇಬೇಕಲ್ವಾ, ಅಥವಾ ಬಾಸ್ ಆಗ್ಬೇಕು ಅಂತಂದ್ರೆ ಸ್ಟ್ರಕ್ಚರ್ ನ ಬ್ರೇಕ್ ಮಾಡ್ಬೇಕು ಅಂತಂದ್ರೆ ಇದೊಂದು ಹೈ ಮಾಡಿದೆ, ಒಂದು ಬಾಟಮ್ ಮಾಡಿದೆ, ಮತ್ತೆ ಮೇಲಕ್ಕೆ ಹೋಗ್ಬೇಕು ಅಂದ್ರೆ ಇದು ಬಾಸ್ ಆಗ್ಬೇಕು. ಇದೇ ಡ್ರಾನ್ ಲಿಕ್ವಿಡಿಟಿ. ಸೊ ಅಲ್ಲಿಗೆ ನಿಮ್ಮ ಮಾರ್ಕೆಟ್ ಅಲ್ಲಿಗೆ ಬರಬೇಕು. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಾಳೆ ಈ ಪ್ರೈಸ್ ನ ಟ್ಯಾಪ್ ಮಾಡುತ್ತೆ, ನಾಳೆ ಈ ಪ್ರೈಸ್ ನ ಟ್ಯಾಪ್ ಮಾಡಬೇಕು ಅಂತ ಹೇಳ್ತಿರ್ತೀನಿ. ಸೊ ಇದೊಂದೇ ಬೇಸ್ ಮೇಲೆ ನಾನು ಇಲ್ಲಿ ಬಂದು ಟ್ಯಾಪ್ ಆದ್ಮೇಲೆ ಆಕ್ಷನ್ ಏನ್ ಮಾಡುತ್ತೆ ಅದನ್ನ ನೋಡ್ಕೊಂಡು ನಾವು ಟ್ರೇಡ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ನಾವು ಅರ್ಲಿ ಆಗಿ ಪ್ರಿಡಿಕ್ಟ್ ಮಾಡಿದೀವಿ. ನಿನ್ನೆ ನಾನು ಇದನ್ನ ಅಕಸ್ಮಾತ್ ಏನಾರು ಮಾರ್ಕೆಟ್ ಅನಾಲಿಸಿಸ್ ಮಾಡಿದ್ರೆ ಸೊ ಇದ್ರ ಬಗ್ಗೆ ನಾನು ಮಾತಾಡಕ್ಕೆ ಟ್ರೈ ಮಾಡ್ತಿದ್ದೆ. ಸೊ ಇದಿಷ್ಟು ಆದ್ಮೇಲೆ ನನಗೆ ಫಿಫ್ಟೀನ್ ಮಿನಿಟ್ಸ್ ಶಿಫ್ಟ್ ಆಗ್ತೀನಿ. 15 ಮಿನಿಟ್ಸ್ ಅಲ್ಲಿ ನಿಮ್ಗೆ FEG ಎಷ್ಟಿದೆ ನೋಡಿ. ಸೊ ಇದೊಂದು FEG ಇದೆ. FEG ಒಳಗಡೆ ಬಂತು ಅಂತಂದ್ರೆ ನಿಮಗೆ ಒಂದು ಟ್ರೇಡ್ ಸಿಗುವಂತ ಚಾನ್ಸಸ್ ಇದೆ. ರಿಸ್ಕ್ ಎಷ್ಟು ಕೊಡಬೇಕು, FEG ಫುಲ್ನೇ ಕೊಡ್ಬೇಕು. ನೀವು ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ ಇದೆ, ಇದು 190 ಪಾಯಿಂಟ್. ನಿಮ್ಗೆ ಅದು ಆಗುತ್ತಾ ಫಸ್ಟ್? ಈಗ 50% ಅಂತಂದ್ರೆ 113 ಪಾಯಿಂಟ್. 113 ಪಾಯಿಂಟ್ ಕೊಡೋಕ್ಕಾಗತ್ತಾ? 3500 ಅಥವಾ 4000 ಹತ್ತತ್ರ ಬರುತ್ತೆ. ಸೊ ಇಷ್ಟು ನೀವು ಲಾಸ್ ಕೊಡೋದ್ರೆ ಇದೇನಾದ್ರು ಬೀಟ್ ಮಾಡ್ತು ಅಂತಂದ್ರೆ 4000 ಲಾಸ್ ಕೊಡೋಕೆ ರೆಡಿ ಇದ್ದೀರಾ, ಅದು ಮ್ಯಾಟ್ರ್ ಆಗುತ್ತೆ. ಸೊ ಈಗ 5 ಮಿನಿಟ್ಸ್ಗೆ ಬಂದ್ರೆ ನೋಡಿ, ಇಲ್ಲೇ ಶುರು ಆಗಿದೆ ಕನ್ಫ್ಯೂಷನ್. ಯಾಕೆ ನಾವು ಕಮ್ಮಿ ಟೈಮ್ ಫ್ರೇಮ್ ನ ಜಾಸ್ತಿ ಫೋಕಸ್ ಮಾಡಬಾರ್ದು, ನಿಮ್ಮನ್ನ ಟ್ರ್ಯಾಪ್ ಮಾಡಕ್ಕೆ ಎಷ್ಟು ಕಾಯ್ತಿರ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈಗ ನಿಮ್ಗೆ ಇಲ್ಲಿ ಹೈಯರ್ ಟೈಮ್ ಫ್ರೇಮ್ ನ FEG ಅಲ್ಲಿ ಮಾರ್ಕೆಟ್ ರಿಜೆಕ್ಟ್ ಆಗಿ ಅಂದ್ರೆ ಗ್ಯಾಪ್ ಡೌನ್ ಆಗಿರೋದು ರಿಜೆಕ್ಟ್ ಆಗಿ ನನಗೆ ಕನ್ಫ್ಯೂಸ್ ಆಗಿದ್ದೆ ಏನಂತಂದ್ರೆ, ಸೊ ಈ ತರ ಒಂದು ಬುಲ್ ರ್ಯಾಲಿ ಕೊಟ್ಟಿದೆ, ನಾನು ಕರೆಕ್ಷನ್ಗೆ ವೇಟ್ ಮಾಡ್ತೀನಿ. ನನಗೆ ಕರೆಕ್ಷನ್ಗೆ ವೇಟ್ ಮಾಡಿದಾಗ ಗೊತ್ತಾಯ್ತು ಮಾರ್ಕೆಟ್ ಇಂಬ್ಯಾಲೆನ್ಸ್ ಝೋನ್ ಕ್ರಿಯೇಟ್ ಮಾಡಿದೆ. ಒಂದು ಇಂಬ್ಯಾಲೆನ್ಸ್ ಝೋನ್ ಕ್ರಿಯೇಟ್ ಮಾಡಿ
15 ಮಿನಿಟ್ಸಲ್ಲೂ ಕೂಡ ನನಗೊಂದು ಇಂಬ್ಯಾಲೆನ್ಸ್ ಝೋನು ಕ್ರಿಯೇಟ್ ಆಗಿದೆ, 2 ಇಂಬ್ಯಾಲೆನ್ಸ್ ಝೋನ್ ಕ್ರಿಯೇಟ್ ಆಗಿದೆ. ಜೊತೆಗೆ ನನ್ನ ಡ್ರಾನ್ ಲಿಕ್ವಿಡಿಟಿ ಪ್ರೀವಿಯಸ್ ಡೇಯ ಹೈಯಲ್ಲಿದೆ. ಸೊ ನನಗೆ ಮಾರ್ಕೆಟ್ ಇಲ್ಲಿವರೆಗೆ ಬರುತ್ತೆ ಅಂತ ಗೊತ್ತಾಗೋಯ್ತು. ಯಾವಾಗಲೂ ಅಷ್ಟೇ 2 ಇಂಬ್ಯಾಲೆನ್ಸ್ ಝೋನ್ ಕ್ರಿಯೇಟ್ ಆಯಿತು ಅಂತಂದರೆ ಮಾರ್ಕೆಟಲ್ಲಿ ನಮಗೆ ಮಾರ್ಕೆಟ್ ಮೂವ್ಮೆಂಟ್ ಆಗುತ್ತೆ ಅಂತ ಗೊತ್ತಾಯ್ತು. ಬಟ್ ಇಲ್ಲಿ ನೋಡಿ, ಮಾರ್ಕೆಟು ಒಂದು ದೊಡ್ಡ ರ್ಯಾಲಿ ಕೊಟ್ಟು ಮತ್ತೆ ಅಷ್ಟೇ ಕರೆಕ್ಷನ್ ತಗೋತು. ನಮ್ಗೆ ಇಲ್ಲಿ ಈ ಕಡೆ ಇದರ ಹೈಯೂ ಟ್ರೇಡ್ ಆಗಲಿಲ್ಲ, ಈ ಕಡೆ ಈ ಲೋನು ಪರ್ಫೆಕ್ಟಾಗಿ ಟ್ರೇಡ್ ಆಗಲಿಲ್ಲ, ಸ್ವೀಪ್ ಆಗೋಯ್ತು. ಇಲ್ಲಿ ಸ್ವೀಪ್ ಆಗೋಯ್ತು 5, 10, 15, 20, 25, 30. ಇಲ್ಲಿಗೆ 13 ಮಿನಿಟ್ಸ್ ಒಂದು ಟೈಮ್ ಸರ್ಕಲ್ ಮುಗಿದೋಯ್ತು. ಇಲ್ಲಿ ಯಾವ ಟ್ರೇಡು ಇಲ್ಲ. ನನಗೆ ಕನ್ಫ್ಯೂಷನ್ ಆದಂಗೆ ಸಾಮಾನ್ಯವಾಗಿ ಎಲ್ರಿಗೂ ಕನ್ಫ್ಯೂಸ್ ಆಗಿರುತ್ತೆ. ಈಗ ನೋಡಿ, ನೆಕ್ಸ್ಟ್ 30 ಮಿನಿಟ್ಸ್ ಕ್ಯಾಂಡಲ್ ಈ ರೇಂಜ್ನ ಎಲ್ಲೂ ಬೀಟ್ ಮಾಡಲಿಲ್ಲ. ಅಕಸ್ಮಾತ್ ಇದು ನನಗೆ ಈ ಕ್ಯಾಂಡಲ್ ನನಗೆ ಈ ಝೋನಿನ ಒಳಗಡೆ ಅಟ್ಲೀಸ್ಟ್ ಇದರ ಮಿಡಲ್ ಲೈನ್ಗೆ ಬಂದಿದ್ರೆ ನಾನು ಇದನ್ನ ಟ್ರೇಡ್ ಮಾಡೋ ಚಾನ್ಸ್ ಇತ್ತು. ಆಲ್ಮೋಸ್ಟ್ 60 ಪಾಯಿಂಟ್ ಅಂತಂದ್ರೆ ನನ್ಗೆ ರಿಸ್ಕ್ ಟು ರಿವಾರ್ಡ್ ಮ್ಯಾಚ್ ಆಗೋದು. 180 ಪಾಯಿಂಟ್ ನಾನು ಟ್ರೇಡ್ ಮಾಡೋಕ್ಕೆ ಒಂದು ಅವಕಾಶ ಸಿಗೋದು. ಕೊನೆ ಪಕ್ಷ ಇದು ಒಂದು ದೊಡ್ಡ ಸ್ಟಾಪ್ ಲಾಸ್ ಆಗಿರೋದ್ರಿಂದ ಕೊನೆ ಪಕ್ಷ 120 ಪಾಯಿಂಟ್ಗಾರು ಕೊಡ್ಬೋದಾಯ್ತು. ಆರಾಮಾಗಿ ಹೋಗಿದೆ. ಯಾಕೆಂತಂದ್ರೆ ನನ್ನ ಇಂಬ್ಯಾಲೆನ್ಸ್ ಲೆವೆಲ್ ಇಲ್ಲಿದೆ, 2ನೇ ಇಂಬ್ಯಾಲೆನ್ಸ್ ಲೆವೆಲ್ ಇಲ್ಲಿದೆ, ಜೊತೆಲಿ ನನ್ನ ಡ್ರಾನ್ ಲಿಕ್ವಿಡಿಟಿ ಇಲ್ಲಿದೆ. ಸೊ 3 ಕೂಡ ಟ್ಯಾಪ್ ಆಗಿದೆ. ನೀವು ಬೇಕಾದ್ರೆ ಡ್ರಾನ್ ಲಿಕ್ವಿಡಿಟಿನ ಪ್ರೀವಿಯಸ್ ಡೇ ಹೈನ ನೀವು ಯಾವಾಗಲೂ ಮ್ಯಾಚ್ ಮಾಡಿ ನೋಡಿ, ಸಾಮಾನ್ಯವಾಗಿ ಕಂಪ್ಲೀಟ್ ಆಗುತ್ತೆ. ಬಟ್ ನಮಗೆ ಇಂಬ್ಯಾಲೆನ್ಸ್ ಲೆವೆಲ್ಗಳು ಕಂಪಲ್ಸರಿ ಇರಲೇಬೇಕು. ಸೊ ಇಲ್ಲಿಗೆ ಬಂತ ಮಾರ್ಕೆಟು. ಸೊ ನೋಡಿ, ಜಸ್ಟ್ ಒಂದು ಸಣ್ಣ ಪಾಯಿಂಟಲ್ಲಿ ಮಾರ್ಕೆಟ್ ಬರಲಿಲ್ಲ. ರೂಲ್ಸ್ ಅಂದರೆ ರೂಲ್ಸ್, ಯಾವ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಮಾರ್ಕೆಟು ನಿಮ್ಮ ಜಾಗಕ್ಕೆ ಬರಲಿಲ್ಲ, ನೀವೇನು ಯೋಚನೆ ಮಾಡಿದ್ರೆ ಆ ಜಾಗಕ್ಕೆ ಬರಲಿಲ್ಲ ಅಂತಂದರೆ ಟ್ರೇಡ್ ಮಾಡಬಾರ್ದು. ನಿಮ್ಮ ಝೋನಿಗೆ ಬಂದು ನಿಮಗೆ ರಿವರ್ಸಲ್ ಆಗಿ ಹೋಗ್ತಾ ಇದೆ ಅಂತಂದರೆ ಸ್ಟಾಪ್ ಲಾಸ್ ತೊಗೊಂಡು ಎಕ್ಸಿಟ್ ಆಗಬೇಕು. ಇವೆರಡೇ ರೂಲ್ಸ್, ಇವೆರಡೇ ನಿಮ್ಮನ್ನು ಕಾಪಾಡೋದು ಟ್ರೇಡಿಂಗಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟು ನನಗೆ ಈ ಝೋನು ಬ್ರೇಕ್ ಆಯಿತು. ನನ್ನ ನೆಕ್ಸ್ಟ್ ಝೋನು ಇದು ರೇಂಜ್ ಶಿಫ್ಟಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ. ರೇಂಜ್ ಶಿಫ್ಟ್ ವಿಡಿಯೋದನ್ನು ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಅದನ್ನು ನೋಡಿ, ರೇಂಜ್ ಎಲ್ಲಿಗೆ ಶಿಫ್ಟ್ ಆಯಿತು. ಇದನ್ನೇ ಈಗ ಒಂದು ಡೈಲಿ ಟೈಮ್ ಫ್ರೇಮ್ ಅಂದ್ಕೊಳ್ಳಿ. ನನ್ನ ರೇಂಜು, ನನ್ನ ಡ್ರಾನ್ ಲಿಕ್ವಿಡಿಟಿ ಎಲ್ಲಿಗೆ ಬಂತು, ಈ ಹೈಗೆ ಬಂತು. ನನಗೀಗ ಟ್ರೇಡಿಂಗ್ ಪ್ಲಾನ್ ಏನು, ನನಗೆ ಈ ಲೋ ಇಂದ ಈ ಹೈಗೆ, ಈ 30 ಮಿನಿಟ್ಸ್ ಕ್ಯಾಂಡಲ್ ಹೈಗೆ ಹಾಕೊಂಡ್ರೆ ನನಗೆ ಈ ಜಾಗಕ್ಕೆ ಬರಬೇಕು. ಇದರ ಮಿಡಲ್ಗೆ ಬರಬೇಕು. ಇದ್ರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆದರೆ ನಾನು ಸ್ಟಾಪ್ ಲಾಸ್ ತಗೋತೀನಿ. ನೋಡಿ, ಬಂದಿದೆಯಾ? ಇಲ್ಲೊಂದು ತಪ್ಪು ಕೆಲಸ ಮಾಡಿದೆ ನಾನು. ನಾನು ಪ್ಲೇ ಬಟನಲ್ಲಿ ಪ್ಲೇ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಸೊ ಇಲ್ಲಿ ಏನಾಯಿತು, ನನಗೆ ಇಲ್ಲೊಂದು ಒಳ್ಳೆ ಟ್ರೇಡ್ ಸಿಕ್ತು. ಸೊ ಈ ಟ್ರೇಡ್ನ $120 ಟ್ರೇಡ್ನ ನಾನು ಕಂಪ್ಲೀಟ್ ಮಾಡಿಕೊಂಡು ಇವತ್ತಿನ ಟ್ರೇಡ್ನ ಕ್ಲೋಸ್ ಮಾಡಿದ್ದೀನಿ. ಇದಿಷ್ಟು ನನ್ನ ಟ್ರೇಡ್ನ ಲಾಜಿಕ್ಕು. ಸೊ ಇದನ್ನೇ ಪ್ಲೇ ಬಟನಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ. 30 ಮಿನಿಟ್ಸ್ನಲ್ಲಿದ್ದೀನಿ. ನನಗೆ FVG ಇಂಪಾರ್ಟೆಂಟು ಮೊದಲನೇದು, ಹಾಗೆಯೇ ಒಂದು ಮಿಡಲ್ ಲೈನು ಯೂನಿಕಾರ್ನ್ ಸೆಟಪ್ಪು ನನಗೆ ಒಂದು ಇಂಪಾರ್ಟೆಂಟ್. ನನಗೆ ಇದು ಸ್ಟಾಪ್ ಲಾಸ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಮಾಡ್ಕೊಂಡಿರೋ ಒಂದು ಸಿಸ್ಟಮ್. ಇದಕ್ಕೆ ಸ್ಟಾಪ್ ಲಾಸ್ ಎಷ್ಟು ಬರುತ್ತೆ,
ನಾನು ಅಂದರೆ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡಿದಾಗ ಅಥವಾ ಸ್ಲೋ ಆಗಿ ಬಂದಿರೋ ನಾನು ಇದನ್ನೇ ಟ್ರೇಡ್ ಮಾಡ್ತಿದ್ದೆ. 60 ಪಾಯಿಂಟಿನ ಸ್ಟಾಪ್ ಲಾಸ್ನ ನಾನು ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಇದಿಷ್ಟು ನನ್ನ ಝೋನ್ಗಳು. ಸೊ ಮಾರ್ಕೆಟ್ ಏನಾದ್ರು ರಿವರ್ಸ್ ಬಂದ್ರೆ ಅಂದ್ರೆ ಈ ಲೆವೆಲಲ್ಲಿ ಈ FEG ಯ ಒಳಗಡೆ ಇರೋ ಈ ಲೆವೆಲ್ ಮತ್ತೆ ಈ ಲೆವೆಲ್ ಇವೆರಡು ಕೀ ಲೆವೆಲ್ಗಳಾಗಿರ್ತವೆ. ಇಲ್ಲಿಂದ ಮಾರ್ಕೆಟ್ ಒಂದು ರಿವರ್ಸ್ ಹೋಗುವಂತ ಚಾನ್ಸ್ ಇರುತ್ತೆ ಅಥವಾ ಇಲ್ಲಿಂದ ಒಂದು ರಿವರ್ಸ್ ಹೋಗುವಂತ ಚಾನ್ಸಸ್ ಇರುತ್ತೆ. ಬಟ್ ಮಾರ್ಕೆಟ್ ಎಷ್ಟು ಸ್ಪೀಡ್ ಆಗಿ ಬರುತ್ತೆ ಅಥವಾ ಎಷ್ಟು ಸ್ಲೋ ಆಗಿ ಬರುತ್ತೆ ಅನ್ನೋದು ನನ್ನ ಟ್ರೇಡ್ ಎಕ್ಸಿಕ್ಯೂಷನ್ ನ ಒಂದು ಪಾರ್ಟ್ ಆಗಿರುತ್ತೆ. ಸೊ ನಾನೇನೋ ತುಂಬಾ ಫಾಸ್ಟ್ ಆಗಿ ಬಂತು ಮಾರ್ಕೆಟ್ ಅಂತಂದ್ರೆ ನಾನು ಅದನ್ನ ಟ್ರೇಡ್ ಮಾಡೋ ಮಾರ್ಕೆಟ್ ಕೂಲ್ ಡೌನ್ ಆಗೋಕೆ ಟ್ರೈ ಮಾಡ್ತೀನಿ, ಅದಾದ್ಮೇಲಿಂದ ಟ್ರೈ ಮಾಡ್ತೀನಿ. ಬಟ್ ಮಾರ್ಕೆಟ್ ಏನ್ ಮಾಡ್ತು, ಮಾರ್ಕೆಟ್ ಒಂದೇ ಸಲ ಗ್ಯಾಪ್ ಡೌನ್ ಆಗಿ ನನ್ನ ಸಪೋರ್ಟ್ ಲೆವೆಲಿಂದ ಝುಮ್ ಅಂತ ಹೋಗಿ ಮತ್ತೆ ಒಂದು ಒಳ್ಳೆ ಕರೆಕ್ಷನ್ ಅದು ಫಾಸ್ಟ್ ಆಗಿ ತಗೊಂಡು ಮತ್ತೆ ಬಂದು ಇಲ್ಲಿ ಕ್ಲೋಸ್ ಆಯ್ತು. ಇಲ್ಲಿ ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ 30 ಮಿನಿಟ್ಸ್ ಕ್ಯಾಂಡಲ್ ನನ್ಗೆ ಯಾವುದೇ ತರ ಕ್ಲಿಯರ್ ಡೈರೆಕ್ಷನ್ ಕೊಡ್ಲಿಲ್ಲ. ಈಗ ನನಗೆ ಇವೆರಡು ಸಪೋರ್ಟ್ಗಳು ಅವಶ್ಯಕತೆ ಇಲ್ಲ. ಇದಿರಲಿ, ಇದನ್ನು ನಾಳೆ ವರ್ಕ್ ಆಗುತ್ತಾ ನೋಡೋಣ. ನೋಡಿ, ಟ್ರೇಡಿಂಗ್ ಅಂದ್ರೆ ಬರೀ ಗೆಸ್ಸಿಂಗ್ ಅಷ್ಟೇ. ಈ ಜಾಗದಿಂದ ನನಗೆ ರಿಜೆಕ್ಟ್ ಆಗ್ಬೋದು, ಈ ಜಾಗದಿಂದ ನನಗೊಂದು ಟ್ರೇಡ್ ಸಿಗ್ಬೋದು. ಇದಿಷ್ಟ ಈ ಗೆಸ್ಸಿಂಗ್ ಅಲ್ಲೇ ಕುತ್ಕೋಬೇಕು ನಾವು. ನನಗೆ ಈ ಜಾಗಕ್ಕೆ ಬಂದಿದ್ರೆ ನನಗೊಂದು ಒಳ್ಳೆ ಟ್ರೇಡ್ ಸಿಗ್ತಿತ್ತು, ಬಟ್ ಬರಲಿಲ್ಲ. ಮಾರ್ಕೆಟ್ ಒಂದು ಬ್ರೇಕ್ ಆಯ್ತು, ಒಂದು ಸ್ಟ್ರಕ್ಚರ್ನ ಬ್ರೇಕ್ ಆಯ್ತು. ನನಗೆ ಈಗ ಇಲ್ಲಿ ಈ ರೇಂಜ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ರೆ ನನಗೆ ಇದರ ಒಳಗಡೆ ಮಾರ್ಕೆಟ್ ಬಂದರೆ ನನಗೊಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋಂಥ ಅವಕಾಶ ಸಿಗುತ್ತೆ. ಸೊ ಮಾರ್ಕೆಟ್ ಇಲ್ಲಿಗೆ ಬಂತು, ಆಸ್ ಯೂಶುವಲ್ ಆಗಿ ನನ್ನ ಟ್ರೇಡಿಂಗ್ ಪ್ಲಾನ್ ಏನಿರುತ್ತೆ, $40 ಪಾಯಿಂಟು. ಸೊ ನಂದು 120 ಪಾಯಿಂಟು ಅಂದರೆ ಈ ಹೈನ ನನ್ನ ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದೆ. ಇಲ್ಲೊಂದು ಕೆಲಸ ಆಯಿತು. ಸೊ ನನಗೆ ಇವತ್ತು ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಇದು ಟ್ಯಾಪ್ ಆಗಲಿ ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ನನ್ನ ಡ್ರಾನ್ ಲಿಕ್ವಿಡಿಟಿ ಇವತ್ತು ಟ್ಯಾಪ್ ಆಗುತ್ತೋ ಇಲ್ವೋ ಅಂತ ಕೂತ್ಕೊಂಡೆ. ಅದಕ್ಕೆ ನಾನು ಎಷ್ಟು ಟೈಮ್ ಕೊಡಬೇಕಾಯ್ತು ಅಂತಂದರೆ ಹತ್ತತ್ರ 2 to 3 hours ಒಂದು ಟ್ರೇಡಲ್ಲಿ ಕೂತ್ಕೋಬೇಕಾಯ್ತು. ಇಲ್ಲ ಅಂದರೆ ನಾನು ಇವತ್ತು ಎರಡು ಟ್ರೇಡ್ ಅಂತೂ ಒಳ್ಳೆ ಟ್ರೇಡ್, ಸೇಮ್ ಟು ಸೇಮ್ ಟ್ರೇಡ್ 2 ಮಾಡ್ಬೋದಿತ್ತು. ಬಟ್ ನಾನು ಇಲ್ಲಿ ಲಾಕ್ ಆಗಿರೋದ್ರಿಂದ ನನ್ನ ಪ್ರಾಫಿಟ್ನ ನಾನು ಬುಕ್ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಬರೀ ಒಂದೇ ಟ್ರೇಡ್ಗೆ ಇವತ್ತು ನಂದು ಟ್ರೇಡ್ನ ಮುಗಿಸ್ಕೋಬೇಕಾಯ್ತು. ನೋಡಿ, ನನಗೆ ಇಲ್ಲಿ ಎಂಟ್ರಿ ಸಿಕ್ಕಿದೆ. ವೆರಿ ನೆಕ್ಸ್ಟ್ ನಂದು ಟಾರ್ಗೆಟ್ ಅಚೀವ್ ಆಗೋಯ್ತು. ಬಟ್ ನಾನೇನು ಮಾಡಿದೆ, ಇದು ಹೇಗೂ ಹೋಗುತ್ತೆ, ಇಲ್ಲಿವರೆಗೂ ಹೋಗುತ್ತೆ ಖಂಡಿತವಾಗಿ. ಸೊ ವೆಯ್ಟ್ ಮಾಡೋಣ ಅನ್ಕೊಂಡು ಕೂತ್ಕೊಂಡೆ. ಸೊ ನನ್ನ ಸ್ಟಾಪ್ ಲಾಸ್ ಎಲ್ಲೂ ಇಟ್ಟಾಗಿಲ್ಲ. ನೋಡಿ, ನಾನು ಸ್ಟಾಪ್ ಲಾಸ್ ಎಲ್ಲೂ ಇಟ್ಟಾಗಿಲ್ಲ. ನನಗೆ ಆಲ್ಮೋಸ್ಟು ಇವೆರಡು ಕ್ಯಾಂಡಲ್ ಬಿಡಿ, ಈ ಕ್ಯಾಂಡಲ್ ನನ್ನ ಟಾರ್ಗೆಟ್ ಅಚೀವ್ ಆಗಿದೆ. 2.5 hourಗೆ ನಂದು ಟಾರ್ಗೆಟ್ ಅಚೀವ್ ಆಯಿತು. ಅಂದರೆ 2.5 ಗಂಟೆ ನಾನು ಸುಮ್ಮನೆ ಕೂರ್ಬೋದಾಗಿತ್ತು. ಅಕಸ್ಮಾತ್ ಏನಾದ್ರು ನಾನು ಈ ಟಾರ್ಗೆಟ್ನ ಬುಕ್ ಮಾಡ್ಕೊಂಡಿದ್ರೆ ನಾನು ಇನ್ನೊಂದು ಎಂಟ್ರಿ ಆಗ್ಬೋದಾಗಿತ್ತು ಇಲ್ಲಿ ಖಂಡಿತವಾಗಿ. ನೋಡಿ, ಸೇಮ್ ಪ್ರಾಫಿಟ್ ಬಂದಿದ್ದ ಪ್ರಾಫಿಟ್ ಇಲ್ಲಿ ಎಂಟ್ರಿ ಆಗಿ ಇಲ್ಲಿ ಎಕ್ಸಿಟ್ ಆಗಿದ್ದು ಓಕೆ, ಒಂದೇ ಟ್ರೇಡು. ಬಟ್ ನಾನು ಇಲ್ಲಿ ಒಂದು ಟ್ರೇಡ್ ಮಾಡಿ ಒಂದು ಪ್ರಾಫಿಟ್ ಎತ್ಕೊಂಡು ಮತ್ತೆ ಇನ್ನೊಂದು ಎಂಟ್ರಿ ಇಲ್ಲಿ ಮಾಡ್ಬೋದಿತ್ತು. ಈ ಅಪರ್ಚುನಿಟಿನ ನಾನು ಕಳ್ಕೊಂಡೆ. ಅದಕ್ಕೇನೆ ನಾನು ಹೇಳೋದು, ರೂಲ್ಸ್ನ ಬಿಟ್ಕೊಟ್ಬೇಡಿ. ರೂಲ್ಸ್ನ ಬಿಟ್ಕೊಟ್ಟಾಗ ನಿಮಗೆ ಏನಾದ್ರು ಒಂದು ಪ್ರಾಬ್ಲಮ್ ಆಗುತ್ತೆ. ಇವತ್ತು ನಾನು ಈ ರೂಲ್ಸ್ ಬಿಟ್ಕೊಟ್ಟಿದ್ದಕ್ಕೆ ನನಗೆ ಈ ಥರ ಒಂದು ಪ್ರಾಬ್ಲಮ್ ಆಯಿತು. ನನಗೆ ಇನ್ನೊಂದು ಎಂಟ್ರಿ ಮಾಡೋಂಥ ಅವಕಾಶ ಸಿಗಲಿಲ್ಲ. ಸೊ ಇದಿಷ್ಟು ನನ್ನ ಟ್ರೇಡಿಂಗ್ನ ಪ್ಲಾನ್ ಆಗಿತ್ತು. ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕ್ಲಿಯರ್ ಮಾಡೋಕ್ಕೆ ನಾನು ನಿಮಗೆ ಟ್ರೈ ಮಾಡ್ತೀನಿ. ಸೊ ಈಗ ನಾಳೆ ಮಾರ್ಕೆಟ್ ಹೇಗಿರುತ್ತೆ,
ನೋಡಿ ಈ ನಾಳೆ ಮಾರ್ಕೆಟ್ ಹೇಗಿರುತ್ತೆ ಅನ್ನೋದಕ್ಕೆ ಈ ನೆನ್ನೆ ಮಾರ್ಕೆಟ್ ಹೇಗಿತ್ತು ಅದನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ನಾನು ಆಗ್ಲೇ ಏನ್ ಹೇಳ್ದೆ, ನನಗೆ ಇದಿಷ್ಟು ಲಿಕ್ವಿಡಿಟಿ ಪೂಲ್ ಅಂತ ಹೇಳ್ದೆ. ತಿಕ್ಕ ಸೈಡ್ ವೇಸು ಅಂತಂದೆ. ಮಾರ್ಕೆಟ್ ಎಲ್ಲಿಗೆ ಬಂತು? ಸೈಡ್ ವೇಸ್ ಬಿಟ್ಟು ಮೂಮೆಂಟ್ ಆಗಿರೋ ಜಾಗ ಬಂದು ಅಲ್ಲಿಂದ ರಿಜೆಕ್ಟ್ ಆಯ್ತು. ಅಂದ್ರೆ ನಿಮ್ಗೆ ಈ ಜಾಗದಲ್ಲಿ ಒಂದು ಮಾರ್ಕೆಟ್ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗುತ್ತೆ. ಸೊ ಇಲ್ಲೂ ಸೇಮ್ ಟು ಸೇಮ್ ಅದೇ ಆಗಿರೋದು. ಇಲ್ಲಿಂದ ಇಲ್ಲಿವರೆಗೂ ನನಗೆ ಒಂದು ಫಾಸ್ಟ್ ಮೊಮೆಂಟಮ್ ಇದೆ. ಸೊ ನನಗೆ ಈಗ ನಾನು ಆಗ್ಲೇ ಹೇಳ್ದಂಗೆ ಈ ಜಾಗ ಮತ್ತೆ ಈ ಜಾಗ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಮಾರ್ಕೆಟ್ ಈ ಮೇಲ್ಗಡೆ ಏನಾದ್ರು ರಿಜೆಕ್ಟ್ ಆಯ್ತು ಅಂತಂದ್ರೆ ಇಲ್ಲಿವರೆಗೆ ಬರುವಂತ ಚಾನ್ಸ್ ಇದೆ. ಇನ್ನ ಅದಾದ್ಮೇಲಿಂದ ಮಾರ್ಕೆಟ್ ಮೂಮೆಂಟ್ ಆಗ್ಬೇಕಾದ್ರೆ ರೇಂಜ್ ಶಿಫ್ಟ್ ನ ನೋಡ್ಕೊಂಡು ನಾವು ರನ್ನಿಂಗ್ ಲಿಕ್ವಿಡಿಟಿನ ಕ್ಯಾಲ್ಕುಲೇಟ್ ಮಾಡಿ ಟ್ರೇಡ್ ತಗೋಬಹುದು. ಸೊ ಈಗ ಇವೆರಡನ್ನು ಕಂಪೇರ್ ಮಾಡಿದ್ರಲ್ಲ, ನನಗೆ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಯ್ತು ಅಂತಂದ್ರೆ ನನಗೆ ನಾಳೆ ಬುಲಿಶ್ ಹೋಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಮಾರ್ಕೆಟ್ ಅಲ್ಲಿ. ನಾಳೆ ಅಕಸ್ಮಾತ್ ಏನಾರು ಇಲ್ಲಿ ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ಏನಾರು ಈ ಲಿಕ್ವಿಡಿಟಿನ ಸ್ವೀಪ್ ಮಾಡಿದ್ರೆ ಖಂಡಿತ ಒಂದು ಪ್ರೈಸ್ ಆಕ್ಷನ್ ನೋಡಿ ಒಂದು ನೆಗೆಟಿವ್ ಇಲ್ಲಿವರೆಗೆ ಒಂದು ಟ್ರೇಡ್ ಮಾಡೋ ಆಪರ್ಚುನಿಟಿ ಇದೆ ಅಂತ ನನಗನ್ನಿಸ್ತಾ ಇದೆ. ಅಕಸ್ಮಾತ್ ಗ್ಯಾಪ್ ಡೌನ್ ಆಯ್ತು ಅಂತಂದ್ರೆ, ಇಲ್ಲಿಗೆ ಗ್ಯಾಪ್ ಡೌನ್ ಆಯ್ತು ಅಂತಂದ್ರೆ ಇದರ ಮೇಲ್ಗಡೆ ಟ್ರೇಡ್ ಆದ್ರೆ ಮಾರ್ಕೆಟ್ ಇದ್ರ ಮೇಲ್ಗಡೆ ಟ್ರೇಡ್ ಆದ್ರೆ ಒಂದು ಪ್ರೈಸ್ ಆಕ್ಷನ್ ನೋಡಿ ಈ ಜಾಗದ ಗಂಟ ಒಂದು ಟ್ರೇಡ್ ಮಾಡುವಂತ ಆಪರ್ಚುನಿಟಿ ಇದೆ. ಇವೆರಡು ನಾವು ಏನು ಕಮ್ಮಿ ಟೈಮ್ ಫ್ರೇಮ್ ಅಲ್ಲಿ ಏನ್ ಲಿಕ್ವಿಡಿಟಿ ಪೂಲ್ಗಳು ನೋಡ್ದೋ ಅದನ್ನು ಮತ್ತೆ ಈ ಎರಡು ಸ್ಟಡಿನ ಕಂಪೇರ್ ಮಾಡಿ ನಾಳೆ ಟ್ರೇಡ್ ತಗೋಬೇಕಾಗತ್ತೆ. ಇದಿಷ್ಟು ನನ್ನ ನಾಳೆಯ ವ್ಯೂ. ಸೊ ನಾಳೆ ನನಗೆ ಒಂದು ನೆಗೆಟಿವ್ ಸೈನ್ ಇದೆ, ನಾಳೆ ಮಾರ್ಕೆಟು ನೆಗೆಟಿವ್ ಬರುವಂತ ಚಾನ್ಸಸ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದ್ರು ನನ್ನ ವ್ಯೂಗೆ ವಿರುದ್ಧವಾಗಿ ಹೋದ್ರೆ ನಾನು ಟ್ರೇಡ್ ಮಾಡಕ್ ಹೋಗಲ್ಲ. ಅಕಸ್ಮಾತ್ ನನ್ನ ಫೇವರ್ ಆಗಿ ಹೋಯ್ತು ಅಂತಂದ್ರೆ ಖಂಡಿತ ನಾನೊಂದು ನೆಗೆಟಿವ್ ಟ್ರೇಡ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ಒಳ್ಳೆ ಟ್ರೇಡರ್ ಆಗಿ ಮಾಡ್ತಿರೋರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.